ಕನ್ನಡ ವಿರೋಧಿ ಕೇರಳ ಸರ್ಕಾರಕ್ಕೆ ಮಾಸ್ಟರ್ ಸ್ಟ್ರೋಕ್ ಕೊಡೋಕೆ ರಾಜ್ಯದವರು ಮುಂದಾಗ್ತಾ ಇದ್ದಾರೆ. ಪದೇ ಪದೇ ಈ ಕೇರಳದವರ ಖ್ಯಾತೆ ಹೆಚ್ಚಾಗ್ತಾ ಇದೆಯಲ್ವಾ, ಅವ್ರಿಗೆ ಸಿಎಂ ಸಂದೇಶ ಕೊಡ್ತಾ ಇದ್ದಾರೆ. ಕೇರಳ ಸಿಎಂಗೂ ಪಾಠ ಕಲಿಸೋಕೆ ಸಿದ್ದರಾಮಯ್ಯ ಮುಂದಾಗ್ತಾ ಇದ್ದಾರಂತೆ. ಕಾಸರಗೋಡು ಕನ್ನಡಿಗರ ರಕ್ಷಣೆಗೆ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಈಗ ಕಾಸರಗೋಡಿನಲ್ಲಿ ಕನ್ನಡ ರಾಜ್ಯೋತ್ಸವಕ್ಕೆ ರಾಜ್ಯದ ಅನುದಾನ ಹೋಗ್ತಾ ಇತ್ತು. ರಾಜ್ಯ ಪ್ರಶಸ್ತಿಯಲ್ಲಿ ಕಾಸರಗೋಡು ಕನ್ನಡಿಗರನ್ನ ಪರಿಗಣಿಸೋಕೆ ಮನವಿ ಮಾಡ್ತಾ ಇದ್ದಾರೆ. 1 ತಿಂಗಳ ಹಿಂದೆ ಸಿಎಂಗೆ ಮನವಿಯನ್ನ ಕಾಸರಗೋಡು ಕನ್ನಡಿಗರು ಮಾಡ್ಕೊಂಡಿದ್ರು. ಪಾಪ ನಾವು ಗಡಿ ವಿಚಾರದಲ್ಲಿ ಮಾತ್ರ ಕೇರಳ ರಾಜ್ಯದಲ್ಲಿದ್ದೀವಿ, ಬಟ್ ಭಾವನಾತ್ಮಕವಾಗಿ ನಮ್ಮ ನಂಟೇನಿದ್ರು ರಾಜ್ಯದೊಂದಿಗೆ, ನಮ್ಮ ಕರ್ನಾಟಕದೊಂದಿಗೆ ಬೆಸೆದುಕೋಬಿಟ್ಟಿದ್ದೀವಿ. ನಾವು ಕಾಸರಗೋಡು ಕರ್ನಾಟಕದ ಸಾಂಸ್ಕೃತಿಕ ಭಾಗ ಅಂತ ಪರಿಗಣಿಸ್ಬೇಕು ನೀವು ಅಂತ ಮನವಿ ಮಾಡಿದ್ರು. ಈ ಮನವಿ ಮೇರೆಗೆ ರಾಜ್ಯ ಸರ್ಕಾರ ಕನ್ನಡಿಗರಿಗೆ ಗುಡ್ ನ್ಯೂಸ್ ಕೊಡ್ತಾ ಇದೆ. ಅದು ರಾಜ್ಯದ ಸಾಂಸ್ಕೃತಿಕ ಭಾಗ ಕಾಸರಗೋಡು ಅಂತ ಪರಿಗಣಿಸೋಕೆ ಸಿದ್ದರಾಮಯ್ಯ ನಿರ್ಧಾರ ಮಾಡ್ತಿದ್ದಾರೆ. ಅಂಡ್ ಇದನ್ನ ಕಾಸರಗೋಡಿಗೆ ಹೋಗಿ ಅಲ್ಲೇ ಘೋಷಣೆ ಮಾಡೋಕೆ ಸಿಎಂ ನಿರ್ಧಾರ ಮಾಡಿದಾರಂತೆ. ಕೇರಳದ ಮಲಯಾಳಂ ಕಡ್ಡಾಯ ಮಸೂದೆ ವಿರೋಧಕ್ಕೆ ನಿಯೋಗವನ್ನ ರೆಡಿ ಮಾಡ್ಕೊಂಡು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡುತ್ತೆ ರಾಜ್ಯ ಸರ್ಕಾರದ ನಿಯೋಗ. ಇದು ಗಟ್ಟಿತನ ಅಂದ್ರೆ. ಯಾವುದೋ ಎಡವಟ್ಟು ರಿಪೋರ್ಟ್ ನಿಂದ ಕೇರಳ ಭಾಗಕ್ಕೆ ಕಾಸರಗೋಡು ಸೇರ್ಕೊಂಡಿತ್ತು. ಬಟ್ ಸ್ಟಿಲ್ ಇವತ್ತಿಗೂ ಅಲ್ಲಿ 50-60% ಜನ ಕನ್ನಡ ಮಾತಾಡ್ತಾರೆ. ತುಳು ಮಾತಾಡೋರ ನಂಬರ್ಸ್ ಜಾಸ್ತಿ ಇದೆ. ಮಲಯಾಳಂನ ಹೇರಕ್ ಹೋಗ್ತಾ ಇದ್ರಲ್ಲ, ಅವ್ರಿಗೆ ಒಂದು ಸರಿಯಾದ ಪೆಟ್ಟು ಕೊಡೋಕೆ ರಾಜ್ಯ ಸರ್ಕಾರ ರೆಡಿ ಆಗ್ತಾ ಇದೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ದುರ್ಗೇಶ್ ನೀಡ್ತಾರೆ. ದುರ್ಗೇಶ್, ನೆನ್ನೆಯಿಂದ ಬರೀ ವಿರೋಧಿಸ್ಬಿಟ್ರೆ ಸಾಕ, ಖಂಡಿಸ್ಬಿಟ್ರೆ ಸಾಕ, ಅವ್ರ ಪರವಾಗಿ ನಾವು ಧ್ವನಿ ಎತ್ತದ್ ಬೇಡವಾ, ಲೀಗಲ್ ಆಗಿ ಏನ್ ಆಕ್ಷನ್ ಮಾಡ್ಬೋದು, ತಗೊಳ್ಬಹುದು ರಾಜ್ಯ ಸರ್ಕಾರ ಅಂತ ಪ್ರಶ್ನೆ ಇತ್ತು. ಒಂದ್ ಒಳ್ಳೆ ಮದ್ದರಿಯುವಂತೆ ಕಾಣಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಈಗ. ಖಂಡಿತ ವಿದ್ಯಾ, ಏನು ರಾಜ್ಯದಲ್ಲಿ ಅದರಲ್ಲೂ ಕೂಡ ಕೇರಳ ಸರ್ಕಾರ ಏನು ಕೇರಳದಲ್ಲಿ ಮಲಯಾಳಂ ಭಾಷೆಯನ್ನ ಕಡ್ಡಾಯಗೊಳಿಸೋದಕ್ಕೆ ಮುಂದಾಗ್ತಾ ಇದೆ. ಇದನ್ನ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲ ಸಚಿವರು ಕೂಡ ಖಂಡನೆ ಮಾಡುವಂತದ್ದು, ವಿರೋಧ ಮಾಡುವಂತದ್ದು. ಪ್ರಮುಖವಾಗಿ ಕಾಸರಗೋಡು ಕೇರಳ ಸೇರ್ತಿದೆ ಅನ್ನೋ ವಿಚಾರಕ್ಕೂ ಕೂಡ ಬಹಳ ವರ್ಷಗಳಿಂದಲೂ ಕೂಡ ವಿರೋಧ ಇದೆ. ಆದ್ರೆ ಇದೀಗ ಹೊಸದಾಗಿ ಏನು ಮಲಯಾಳಂನ ಭಾಷೆಯನ್ನ ಕಡ್ಡಾಯ ಮಾಡೋದಕ್ಕೆ ಅಲ್ಲಿನ ಸರ್ಕಾರ ಮುಂದಾಗ್ತಾ ಇದೆ. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಪತ್ರ ಬರೆದು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಏನು ದೆಹಲಿ ಮಟ್ಟದಲ್ಲೂ ಕೂಡ ಕೇಂದ್ರ ಸರ್ಕಾರ ಇದನ್ನ ಮಾಡೋದಕ್ಕೂ ಕೂಡ ಬಿಡಬಾರದು ಅನ್ನೋ ನಿಟ್ಟಿನಲ್ಲಿ ನಿಯೋಗ ತೆಗೆದುಕೊಂಡು ಹೋಗೋದು ಒಂದ್ ಕಡೆ ಆದ್ರೆ, ಕಾಸರಗೋಡನ್ನ ಸಾಂಸ್ಕೃತಿಕ ಭಾಗವಾಗಿ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಈ ಹಿಂದೆ ಕೂಡ ಕಳೆದೊಂದು ತಿಂಗಳ ಹಿಂದೆ ಏನು ಸಾಕಷ್ಟು ಕಾಸರಗೋಡು ಭಾಗದ ಕನ್ನಡಿಗರು ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಭೇಟಿ ಮಾಡಿ ಮನವಿಯನ್ನ ಮಾಡಿದ್ರು. ಹೀಗಾಗಿ ತಾತ್ವಿಕವಾದಂತಹ ಒಪ್ಪಿಗೆಯನ್ನ ಸಿಎಂ ಸಿದ್ದರಾಮಯ್ಯ ನೀಡಿದ್ರು. ಇದೀಗ ಕೇರಳ ಸರ್ಕಾರ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುವ ಬೆನ್ನಲ್ಲೇ ಇದೀಗ ಈ ವಿಚಾರ ಮುನ್ನೆಲೆಗೆ ಬಂದಿರುವಂತದ್ದು. ಕೇರಳ ಭಾಗದಲ್ಲಿರುವಂತಹ ಏನು ಕೇರಳ ಭಾಷೆಯನ್ನ ಬಳಸುವಂತ ಜನರು, ಅದರಲ್ಲೂ ಕೂಡ ಮಲಯಾಳಂ ಭಾಷೆನ ಕಡ್ಡಾಯವಾಗಿ ಇರೋದಕ್ಕೆ ಮುಂದಾಗ್ತಿರೋದಕ್ಕೆ ರಾಜ್ಯ ಸರ್ಕಾರ ತಿರುಗೇಟು ಕೊಡುವ ಕೆಲಸವನ್ನ ಮಾಡ್ತಾ ಇದೆ. ಈ ಮೂಲಕ ಅಂದ್ರೆ ಏನು ಸಾಂಸ್ಕೃತಿಕ ಭಾಗವಹಿಸುವ ಮೂಲಕ ಕೇರಳಿಗರಿಗೆ ಒಂದು ವಿರೋಧವನ್ನು ವ್ಯಕ್ತಪಡಿಸಬೇಕು. ಜೊತೆಗೆ ಕೇರಳ ಭಾಗದಲ್ಲಿ ಕನ್ನಡವನ್ನ ಯಾವ ರೀತಿ ಉಳಿಸ್ಕೊಳ್ಬೇಕು, ಅಲ್ಲಿ ಇರುವಂತಹ 220ಕ್ಕೂ ಹೆಚ್ಚು ಶಾಲೆಗಳಿವೆ, ಆ ಶಾಲೆಗಳಲ್ಲಿ ಕನ್ನಡವನ್ನ ಬಳಸಬೇಕು ಮತ್ತು ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಈ ರೀತಿಯಾದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ಕೇಂದ್ರ ಸರ್ಕಾರದ ಭೇಟಿ ಮಾಡಿ ನಿಯೋಗ ಅಂದ್ರೆ ಸಿಎಂ ಮತ್ತು ಡಿಸಿಎಂ ಅವರ ನಿಯೋಗ ಭೇಟಿ ಮಾಡಿ ಈ ರೀತಿಯಾದಂತಹ ಏನು ಮಸೂದೆಯನ್ನ ತರೋದಕ್ಕೆ ಹೊಂದಾಗ್ತದೆ ಕೇರಳ ಸರ್ಕಾರ, ಅದನ್ನ ತಡೆಯಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ದಿಟ್ಟ ನಿಲುವನ್ನ ತೆಗೆದುಕೊಂಡಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.